ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ತುಂಬ ಲಾಂಗ್ ಗ್ಯಾಪ್ ನಂತರ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬೆಳಗ್ಗೆಯಿಂದನೇ ಡಿಸೈಡ್ ಮಾಡಿಬಿಟ್ಟು ಇವತ್ತು ವ್ಲಾಗ್ ಮಾಡಲೇಬೇಕು, ದಿನೇ ಹಿಂಗೆ ಹೋಗೋದು ಬೇಡ ಅಂದ್ಬಿಟ್ಟು ವ್ಲಾಗ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಫ್ಯಾಮಿಲಿ ವ್ಲಾಗ್ ಆಗಿರುತ್ತೆ. ಇಷ್ಟ ಆಗಿತ್ತಂದರೆ ವ್ಲಾಗ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಆಯಿತಾ? ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಫ್ರೆಂಡ್ಸ್, ಬೆಳಗ್ಗೆ ಬೇಗನೆ ಎದ್ದೆ. ಅಮ್ಮ ಅವರು ಹೊಲ್ದತ್ರ ಹೋದರು, ಸ್ವಲ್ಪ ಮೇವು ಕುಯ್ಕೊಂಬರ್ಬೇಕು ಹಸುಗಳಿಗೆ ಅಂದ್ಬಿಟ್ಟು. ಹಾಗಾಗಿ ನಾನು ಸ್ವಲ್ಪ ಬೇಗ ಎದ್ದು ಪಾಪುಗೆ ಫೀಡೆಲ್ಲ ಮಾಡಿಸಿ ಅದಾದಮೇಲೆ ನಾನು ಫ್ರೆಶನ್ ಅಪ್ ಆಗಾದಮೇಲೆ ವ್ಲಾಗ್ನ ಶುರು ಮಾಡಿದೆ. ಪಾಪು ಇನ್ನೂ ಮಲಗಿದ್ದಾನೆ. ಚಿನ್ನು ಮಲ್ಕೊಂಡಿದ್ದಾನೆ. ಈಗ ಅವನು ಏಳಿಸ್ಬೇಕು. ಸ್ಕೂಲ್ಗಾಗಲೇ ಟೈಮ್ ಆಗಿದೆ, 8:30 ಆಗಿದೆ ಟೈಮು. ಅವನ್ನ ಏಳಿಸಿ ಸ್ಕೂಲಿಗೆ ಕಳಿಸ್ಬೇಕು. ಇನ್ನು ಪಾಪಮ್ಮ ಮಲ್ಕೊಂಡಿದ್ದಾಳೆ, ಆಟ ಆಡ್ತಾ ಇದ್ದಾಳೆ ಅವಳಷ್ಟಕ್ಕೆ. ಅವಳು ಟಿಫನ್ನಿಗೆ ಇವತ್ತು ಉಪ್ಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಉಪ್ಪಿಟ್ಟು ಮಾಡಿಬಿಟ್ಟು ಸ್ವಲ್ಪ ಚಟ್ನಿ ಮಾಡೋಣ ಅಂತ ಟಿಫನ್ನ ಮಾಡಿಕೊಂಡು ಅಮ್ಮ ಬರೋಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಲಿಕ್ಕೆ ನೋಡ್ತೀನಿ. ನನ್ನ ಕೈಯಲ್ಲಿ ಮಾಡ್ಕೊಳ್ತಾರೆ. ಹಾಗಾಗಿ ಇವತ್ತು ಕಂಪಲ್ಸರಿ ವ್ಲಾಗ್ ಮಾಡಬೇಕಂತ ಡಿಸೈಡ್ ಮಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಡೂ ಸಪೋರ್ಟ್. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಂಬಿಡೋಣ. ಇವತ್ತು ತರಕಾರಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೊಳಕೆ ಹುಳಿಕಾಳು ಕೂಡ ನೆನೆಸ್ಬೇಕು ಮೊಳಕೆ ಕಟ್ಟಲಿಕ್ಕೆ. ಹೊಸ ಹುಳಿಕಾಳಲ್ಲಿ ಮೊಳಕೆ ಬರಲ್ಲ ಅಂತ ಹೇಳ್ತಾರೆ. ಬಂದೇ ಬರುತ್ತೆ, ಯಾವ ಹುಳಿಕಾಳಲ್ಲಾದರೂ ಮೊಳಕೆ ಬಂದೇ ಬರುತ್ತೆ. ನಮ್ಮ ಕಡೆ ಈ ವರ್ಷದ ಹುಳಿಕಾಳು ಇಂದ ಮೊಳಕೆ ಕಟ್ಟಿದ್ರೆ ಮೊಳಕೆ ಬರಲ್ಲ ಅಂತ ಹೇಳ್ತಿದ್ರು, ಬಟ್ ಮೊಳಕೆ ಬರುತ್ತೆ. ನಾನಿವತ್ತು ಅದೇ ಹುಳಿಕಾಳಲ್ಲಿ ಮೊಳಕೆ ಕಟ್ತೀನಿ. ಮೊಳಕೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ, ಆಯಿತಾ? ಇವಾಗ ಟಿಫನ್ ಮಾಡ್ಕೊಂಡು ಬಂದ್ಬಿಡೋಣ, ಬನ್ನಿ ಫ್ರೆಂಡ್ಸ್. ನೀರು ಬಿಟ್ಟಿದ್ದ ದಿವಸ ನೀರು ಹಿಡ್ಕೊಬೇಕು, ಯಾಕಂದರೆ 2 ಡೇಗೆ ಒನ್ಸ್ ನೀರು ಬಿಡೋದು, ಎವ್ರಿಡೇ ನೀರು ಬಿಡಲ್ಲ. ಹಂಗಿರೋದ್ರಿಂದ ಅಮ್ಮ ಪೈಪ್ನ ಹಾಕ್ಬಿಟ್ಟು ಹೋಗಿದ್ದಾರೆ, ಮೋಟ್ರ್ ಆನ್ ಮಾಡಿಬಿಟ್ಟು ಮೇಲಕ್ಕೆ ನೀರು ಎತ್ತಲಿಕ್ಕೆ. ಎಷ್ಟಾಗುತ್ತೋ ಅಷ್ಟು ನೀರನ್ನ ಇಟ್ಕೊತೀವಿ. ಹಸುಗಳಿಗೆ ಕುಡಿಸ್ಲಿಕ್ಕೆಲ್ಲ ಬೇಕಲ್ವಾ. ಸಮ್ಮರಲ್ಲಿ ನೀರಿಗೆ ಊರ ಕಡೆ ಸ್ವಲ್ಪ ತೊಂದರೆನೇ. ಒಂದು 5-6 ಹಸುಗಳಿಗೆ ನೀರು ಸಾಕಾಗಲ್ಲ ಇಲ್ಲ ಅಂದರೆ. ಹಂಗಾಗಿ ಎಲ್ಲ ಕಡೆ ಆದಷ್ಟು ನೀರು ಬಿಟ್ಟಿದ್ದ ದಿವಸ ಸ್ಟೋರ್ ಮಾಡ್ಕೊಂಡು ಬಿಡ್ತೀವಿ. ಆ ಥರ ಸ್ಟೋರ್ ಮಾಡ್ಕೊಳ್ಳೋದ್ರಿಂದನೇ ನಮಗೆ 6 ಹಸುಗಳಿಗೆ 2 ದಿವಸ ಕುಡಿಸ್ಲಿಕ್ಕೆ, ಮನೆಗೆ ಯೂಸ್ ಮಾಡಲಿಕ್ಕೆ, ಸ್ನಾನಕ್ಕೆ, ವಾಷಿಂಗ್ ಮಿಷಿನಿಗೆ ಬಟ್ಟೆಗಳು ಹಾಕ್ಕೊತೀವಿ. ಪಾಪು ಬಟ್ಟೆ ಒಗಿಲಿಕ್ಕೆ. ಸೊ ಎಲ್ಲದಕ್ಕೂ ನೀರು ಸಾಕಾಗುತ್ತೆ. ಇಲ್ಲಾಂದರೆ ನೀರು ಸಾಕಾಗಲ್ಲ ಅನ್ನೋ ಕಾರಣ ನೀರು ಬಿಟ್ಟಿದ್ದ ದಿವಸ ನೀರು ಇಟ್ಕೊಂಡು ಬಿಡಬೇಕು. ನೀರು ಬಿಟ್ಟಿದ್ದ ದಿವಸ ಆದಷ್ಟು ಕೆಲಸ ಕೂಡ ಮುಗಿಸ್ಕೊಳ್ಬೇಕು. ನಿನ್ನೆ ಹಾಸ್ಪಿಟಲಿಗೆ ಕೂಡ ಹೋಗಿದ್ದು ಫ್ರೆಂಡ್ಸ್. ಪಾಪುಗೆ ಸ್ವಲ್ಪ ತೋರಿಸ್ಕೊಂಡು ಬರೋದಿತ್ತಂತ ತೊಗೊಂಡು ಬಂದು ಗಾಡಿ ರೋಡಲ್ಲೇ ಹಾಕಿದ್ದಾರೆ. ಇವತ್ತಿನ್ನೂ ಈ ಕಡೆ ನೆರಳಿಗೆ ಹಾಕಬೇಕು, ತೆಂಗಿನ ಮರದ ನೆರಳಿಗೆ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋಸ್ ಕೂಡ ಹಾಕ್ತಾಯಿದ್ದೀನಿ, ಮಿನಿ ವ್ಲಾಗ್ನ. ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತೀರಾ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ, ಆಯಿತಾ? ಫಾಲೋ ಮಾಡ್ಕೊಳ್ಳಿ. ನನ್ನ ಮಿನಿ ವ್ಲಾಗ್ ಇಷ್ಟ ಆಯ್ತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಿನ್ನು ನೋಡಿ ಒಬ್ಬಳೇ ಹೆಂಗೆ ಆಟ ಆಡ್ತಾ ಇದ್ದಾಳೆ. ಅಮುಲು, ಅಮುಲು ಮುದುಗಿನಿ, ಮುದುಗಿನಿ, ಓಯ್ 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 ಕಳ್ಳ ಅಮ್ಮು. ಫ್ರೆಂಡ್ಸ್, ನಮ್ಮ ಪಾಪುಗೆ 2 ತುಂಬಿ 3 ಅಲ್ಲಿ ಬಿದ್ದಿದೆ. ಇವಾಗ 3ನೇ ತಿಂಗಳಲ್ಲಿ ನಡೀತಾ ಇದೆ. 2 ತಿಂಗಳು ವೇಸ್ಟಾಗಿ ಟೈಮ್ ಪಾಸ್ನ ಮಾಡಿದ್ದೀನಿ, ವ್ಲಾಗ್ ಕೂಡ ಮಾಡಿಲ್ಲ. ಸೊ ಬರೀ ಅವ್ರ ಜೊತೆ ಆಡಿಕೊಂಡು ಅವಳ ಜೊತೆನೇ ಬರೀ ಟೈಮ್ ಪಾಸ್ನ ಮಾಡಿಬಿಟ್ಟಿದ್ದೀನಿ. ಒಂದೊಂದು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಿಕೊಂಡು ಟೈಮ್ನ ಹೆಂಗೆ ಕಳೆದಿದ್ದೀನಿ ಅಂತಲೇ ಗೊತ್ತಿಲ್ಲ. ಹಂಗಿರೋ ಕಾರಣ ಕಂಪಲ್ಸರಿ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೋದ್ರು ವಾ
ಅಮ್ಮ ಆ 5 ಗಂಟೆಗೆ ಎದ್ದೇಳ್ತಾಳೆ ಅಮುಲು. ವಾ ವಾ ಫ್ರೆಂಡ್ಸ್, ಬೆಳಗ್ಗೆ ಹಾಳೊಟ್ಟಿಗೆ ಮೆಂತ್ಯ ನೀರನ್ನ ತೊಗೊಳ್ತೀನಿ. ರೀಸನ್ ಒಂದೇ, ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗುತ್ತೆ ಮತ್ತು ಬಾಣಂತನ ಟೈಮ್ಲಿ ಏರ್ ಫಾಲ್ ಹೆವಿ ಆಗ್ತಾ ಇರುತ್ತಲ್ವಾ. ಸೊ ಏರ್ ಫಾಲ್ ತುಂಬಾ ಚೆನ್ನಾಗಿ ಅವಾಯ್ಡ್ ಆಗುತ್ತೆ, ಏರ್ ಫಾಲ್ ಕಮ್ಮಿ ಆಗುತ್ತೆ. ಅದಾದ ಕಾರಣ ಬೆಳಗ್ಗೆ ಹೊತ್ತಲ್ಲಿ ಕಾಫಿ ತೊಗೊಳೋದಕ್ಕೆ ಮೊದಲು 1 ಗ್ಲಾಸು ರಾತ್ರಿನೇ ನೆನೆಸಿಟ್ಟಿರ್ತೀನಿ ಮೆಂತ್ಯ. ಅದನ್ನು ಮಾರ್ನಿಂಗು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನ ತೊಗೊತೀನಿ. ಮೆಂತ್ಯ ತಿನ್ನೋಕ್ಕೆ ನಮ್ಗೆ ಇಷ್ಟ ಆದರೆ ತಿನ್ಬೋದು, ಇಲ್ಲಾಂದರೆ ಆಚೆ ಹಾಕ್ಬೋದು. ಅದು ನಮಗೆ ಸಂಬಂಧಪಟ್ಟಿರೋದು. ಬಟ್ ಮೆಂತ್ಯ ನೀರು ಕುಡಿಯೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಅದಾದಮೇಲೆ ಚಿನ್ನು ಕೂಡ ಸ್ಕೂಲಿಗೆ ರೆಡಿ ಆಗಿದ್ದ. ಮಮ್ಮಿ ಹಾಲು ಕಾಯಿಸ್ಕೊಡಿ, ಟಿಫನ್ ಬೇಡ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಅವನಿಗೆ ಕೂಡ ಹಾಲು ಕಾಯಿಸಿ ಕೊಡ್ತಾಯಿದ್ದೀನಿ. ಮಾರ್ನಿಂಗ್ ಹೊತ್ತು ಆಲ್ಮೋಸ್ಟ್ ಅವ್ನು ಟಿಫನ್ ಮಾಡಲ್ಲ, ಅದೊಂದೇ ಬೇಜಾರು ನಮಗೆ. ಯಾಕಂದರೆ 8 ಗಂಟೆ ಮಾಡ್ತಾನೆ ಹೇಳೋದು. ಎದ್ದೋನು ಫ್ರೆಶನಪ್ ಆಗಿ ಸ್ಕೂಲಿಗೆ ರೆಡಿಯಾಗಿ ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿರುತ್ತೆ. 1 ಗ್ಲಾಸ್ ಹಾಲು ಕುಡಿದ್ಬಿಟ್ಟು ಸ್ಕೂಲ್ಗೆ ಹೋಗ್ತಾನೆ. ಎವ್ರಿ ಡೇ ಇದೇ ಆಗಿಬಿಟ್ಟಿದೆ. ಅದಾದಮೇಲೆ ಪಾಪು ಇಟ್ಕೊಂಡು ಯಾವ ಕೆಲಸ ಮಾಡೋಕ್ಕೆ ಕೂಡ ಕಂಟಿನ್ಯೂಸ್ ಆಗಲ್ಲ, ಅಳ್ತಾನೆ ಇರ್ತಾಳೆ, ಕೂಗಾಡ್ತಾ ಇರ್ತಾಳೆ. ಅದಾದಮೇಲೆ ಸ್ವಲ್ಪ ಮೊಳಕೆ ಕಾಳು ಕೂಡ ಕಟ್ಟಬೇಕಾಗಿತ್ತು. ಹುರುಳಿಕಾಳು, ಹೊಸ ಹುರುಳಿಕಾಳಲ್ಲಿ ಮೊಳಕೆ ಬರಲ್ಲ ಅಂತ ಹೇಳ್ತಾರೆ, ಬಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೆನೆಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ 24 hours ನೆನೆದಿರೋ ಹುರುಳಿಕಾಳನ್ನ ಮೊಳಕೆ ಕಟ್ಟೋದ್ರಿಂದ ಮೊಳಕೆ ಚೆನ್ನಾಗೇ ಬರುತ್ತೆ. ಹಂಗಾಗಿ ಫ್ರಿಜ್ಜಲ್ಲಿ ವಾರಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊತೀನಿ. ನಂಗೆ ಟೈಮ್ ಸಿಕ್ಕಾಗ ಅಡುಗೆಗೆ, ತಿಂಡಿಗೆ, ಟಿಫನ್ಗೆ ಏನೆಲ್ಲ ನನಗೆ ಯೂಸ್ಫುಲ್ ಆಗುತ್ತೆ, ಎಮರ್ಜೆನ್ಸಿಗೆ, ಅರ್ಜೆಂಟಿಗೆ ಕೈಗೆ ಸಿಗುತ್ತೆ, ಅದನ್ನ ಫ್ರಿಜ್ಜಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಹಂಗಿರೋ ಕಾರಣ ಬೆಳ್ಳುಳ್ಳಿ ಸುಳಿದಿಟ್ಕೊಳ್ಳೋದು, ಈ ಥರ ಏನೆಲ್ಲ ನನ್ನ ಕೈಯಲ್ಲಾಗುತ್ತೋ ಅದು ಕೂಡ ಮಾಡ್ಕೊತೀನಿ. ಇನ್ನು ಚಿನ್ನು ಸ್ಕೂಲ್ಗೆ ರೆಡಿ ಆಗ್ತಾಯಿದ್ದ. ಇನ್ನು ಅಮ್ಮವ್ರು ಕೂಡ ಬಂದುಬಿಡ್ತಾರೆ ಅಂದ್ಬಿಟ್ಟು ಉಪ್ಪಿಟ್ಟು ಒಂದು ಕಡೆ ಮಾಡ್ತಾಯಿದ್ದೆ. ರಾತ್ರಿ ಮೊಸರು ಕೂಡ ಎಪ್ಪಿಟ್ಟಿದ್ರು, ತುಂಬಾ ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ ಬೆಂಗಳೂರಲ್ಲಿ ನಾನು ಹಾಲು ತೊಗೊಂಡು ಕಾಯಿಸಿ ಎಪ್ಪಾಕ್ತಿದ್ದೆ, ಆ ಥರ ಮೊಸರು ಸಿಗ್ತಾನೆ ಇರಲಿಲ್ಲ ನನಗೆ. ಇಲ್ಲಿ ಮನೆ ಹಾಲು ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಅಪ್ಪು ಕೂಡ ಅಮ್ಮನ ಜೊತೆ ಹೊಲ್ದ ಹತ್ರ ಹೋಗಿದ್ರು, ಅವರು ಕೂಡ ಅವಳಿದು ಅದು ಕೂಡ ಚೆಕ್ ಮಾಡಿಸಿದ್ದಾಯಿತು. ನಮ್ಮ ಪಾಪು ಹೈಟು ವೆಯ್ಟು ಎಲ್ಲ ತುಂಬ ಚೆನ್ನಾಗಿದೆ. ಅವಳು ವೆಯ್ಟಿಗೆ ಅವಳ ಹೈಟು ಕರೆಕ್ಟಾಗಿದೆ. ಸೊ ಹಾಗಾಗಿ ಚೆಕ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಕೂಡ ಮಾತಾಡಿ ಅವರು ಕೂಡ ಹೊರಟರು. ಅಮ್ಮ ಹೇಳ್ತಾಯಿದ್ರು ನನ್ನ ವೆಯ್ಟ್ ಕಮ್ಮಿನೇ ಆಗ್ತಾಯಿದೆ ಅಂತ ಅಮ್ಮನಿಗೆ, ಬಟ್ ನನಗೆ ಇಲ್ಲ, ಅಮ್ಮನಿಗೆ. ಫ್ರೆಂಡ್ಸ್, ದೊಡ್ಡಮ್ಮ ಕೂಡ ಸ್ವಲ್ಪ ಬಟ್ಟೆ ಇದೆ, ಕೆರೆಯಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಬಕೆಟ್ ಕೂಡ ಎತ್ಕೊಂಡೋಗಿದ್ರು. ಅವರು ತಂದು ಕೊಡ್ಲಿಕ್ಕೆ ಬಂದಿದ್ರು. ಬಿಸಿಲು ಮಾತ್ರ ಫ್ರೆಂಡ್ಸ್ ಎಷ್ಟಿದೆ ಅಂದರೆ, ಇನ್ನೂ ಯುಗಾದಿ ಹಬ್ಬ 1 ತಿಂಗಳ ಹತ್ರ ಇದೆ, ಆವಾಗಲೇ ಸಿಕ್ಕಾಬಟ್ಟೆ ಬಿಸಿಲು. ಎಷ್ಟು ಬಿಸಿಲಿದೆ ಅಂದರೆ ಆಚೆ ಕಣ್ಣು ಬಿಡೋಕ್ಕಾಗಲ್ಲ. 11:30 11 ಗಂಟೆ ಆಯ್ತಂದರೆ ಆಚೆ ಹೋಗೋದು ಕೂಡ ತುಂಬ ಕಷ್ಟ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಮ್ಮನ ಕೈಲಿ ಅಪ್ಪು ಕೈಯಲ್ಲಿ ಬಳ್ಳಾರಿ ಸೈಡಲ್ಲಿ ಬಿಸಿಲು ಬರುತ್ತಲ್ಲ, ಆ ಥರ ಬಿಸಿಲು ಬರ್ತಿದೆ ಅಂತ. ನಮ್ಮ ಹಸುಗಳಿಗೂ ಕೂಡ ಸ್ವಲ್ಪ ಬಿಸಿಲು ಬರೋದು ಆ ಕಡೆ ಕಟ್ತಾಯಿದ್ವು. ಹಂಗಿರೋದ್ರಿಂದ ಇಲ್ಲಿ ತೆಂಗಿನ ಮರದ್ದು ನೆರಳು ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಕಟ್ತಾ ಇದ್ದೀವಿ. ನೀರು ಆದಷ್ಟು ಬಕೆಟ್ಗಳಿಗೆ ಎಲ್ಲದಕ್ಕೂ ಸ್ಟೋರ್ ಮಾಡಿ ಇಟ್ಕೊಬೇಕು ನಾವು, ಇಲ್ಲ ಹಸುಗಳಿಗೆ ಕುಡ್ಸೋಕ್ಕೆಲ್ಲ ತುಂಬ ತೊಂದರೆ ಆಗುತ್ತೆ. ಅಪ್ಪು ನಾನು ಮಧ್ಯಾಹ್ನ ಹೊತ್ತಲ್ಲಿ ಸ್ವಲ್ಪ ಹೊತ್ತು ಕಾಂಪೌಂಡ್ ಹತ್ರ ನಿಂತ್ಕೊಂಡು ಹಸುಗಳನ್ನ ನೋಡ್ಕೊಂಡು ನಿಂತ್ಕೊಳ್ತೀವಿ. ಒಂಥರ ಮೈಂಡು ಫ್ರೀ ಅನಿಸುತ್ತೆ. ನಿಜವಾಗ್ಲೂ ಜನಕ್ಕೆ ಎಷ್ಟೇ ಮಾಡಿದ್ರೂ ನಿಯತ್ತಿಲ್ಲ. ಅದೇ ಪ್ರಾಣಿಗಳಿಗೆ ಒಂದು ಸ್ವಲ್ಪ ಹುಲ್ಲಾಕ್ರಿ, ಅವು ಮತ್ತೆ ನಮಗೆ ಸಾಕಷ್ಟು ಪ್ರೀತಿ ಕೊಡ್ತವೆ. ನಮ್ಮನ್ನು ನೋಡಿದ್ರೆ ಅರ್ಚೋದು, ಕೂಗೋದು ಎಲ್ಲ ಮಾಡ್ತವೆ. ಮಧ್ಯಾಹ್ನ ಆದಮೇಲೆ ಅಪ್ಪು ಮತ್ತು ಪಾಪು ಇಬ್ಬರು ಕೂಡ ಮಲ್ಕೊಂಡ್ಬಿಟ್ರು. ಅಮ್ಮ ಹೊಲ್ದ ಹತ್ರ ಹೋಗಿದ್ರು. ಸರಿ, ಇನ್ನು ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡೋಣ, ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದಲ್ವಾ, ಸ್ವಲ್ಪ ಸಾಂಬಾರು ಮಾಡಿಡೋಣ ಅಂದ್ಬಿಟ್ಟು ಸಾಂಬಾರು ಮಾಡಿ ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಹೆಂಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇಷ್ಟು ಬಿಸಿಲು ಕಾಯ್ತಾ ಇರುತ್ತೆ.
3 ಗಂಟೆ ಈ ಥರ ಎಲ್ಲ ಆಯ್ತಂದರೆ ಆಚೆನೇ ಬರೋಕ್ಕಾಗಲ್ಲ, ಅಷ್ಟು ಬಿಸಿಲು ಕಾಯ್ತಾ ಇರುತ್ತೆ. ಇವತ್ತು ವಿಡಿಯೋ ಮಾಡಿಕೊಂಡು ಬಸ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ರೆ ಹೋಗಿರೋ ಕರೆಂಟ್ ಬರಲೇ ಇಲ್ಲ. ಅದಾದಮೇಲೆ ಹಂಗೆ ಅಡ್ಜಸ್ಟ್ ಮಾಡ್ಕೊತಾ ಬಸ್ಸಾರು ಕೂಡ ಮಾಡಿ ಒಂದು ಕಡೆ ಒಗ್ಗರಣೆ ಕೂಡ ಮಾಡಿಕೊಂಡೆ. ನಮ್ಮ ಮನೇಲಿ ಯಾವ ಥರ ಆಗಿಬಿಡುತ್ತೆ ಅಂದರೆ, ನಾನು ಅಡುಗೆ ಮಾಡಿದ ದಿವಸ ಅಪ್ಪು ಊಟನೇ ಮಾಡಲ್ಲ, ಅದೇ ಅಡುಗೆ ಮಾಡಿಲ್ದ ದಿವಸ ಅಮ್ಮ ಊಟ ಕೊಡು ಅಂತಾರೆ. ಏನಕ್ಕೆ ಹಿಂಗೆ ಅಂತಲೇ ಗೊತ್ತಿಲ್ಲ. ಅದಾದಮೇಲೆ ಅಡುಗೆ ಎಲ್ಲ ಮುಗಿದ್ಮೇಲೆ ನನಗೆ ಸಾಕಷ್ಟು ಕೆಲಸ ಇರುತ್ತೆ ಸಂಜೆ ಹೊತ್ತಲ್ಲಿ. ನನ್ನೇನು ಯಾರೂ ನೀನು ಮಾಡು ಅಂತ ಹೇಳಲ್ಲ, ನನಗೆ ನನ್ನ ಕೆಲಸ ನಾನು ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಕೂಡ ತುರಿಯೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅಪ್ಪು ಒಂದು ಕಾಯಿ ಸುಳ್ಕೊಟ್ರು. ಇವಾಗ ಇಟ್ಕೊಂಡಿದ್ದೀನಿ ಕಾಯಿ ತುರಿ, ಮೊಳಕೆ ಕಾಳು ಹಾಕ್ಕೊಂಡು ಇಟ್ಕೊಳ್ಳಿಕ್ಕೆ ಒಂದು 8 ಬಾಕ್ಸ್ ಇದೆ ನನ್ನ ಹತ್ರ. ಈ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನನಗೆ ಎಮರ್ಜೆನ್ಸಿಗೆ ನನಗೆ ಆಗ್ಬೋದು, ಮಮ್ಮಿಗೆ ಆಗ್ಬೋದು, ಸಡನ್ನಾಗಿ ಸಿಗುತ್ತೆ. ಹಂಗಿರೋ ಕಾರಣ ಕಾಯಿ ಮತ್ತು ಮೊಳಕೆ ಕಾಳುಗಳಿಗೆ ಅಂದ್ಬಿಟ್ಟು ಇದೇ ಥರ ಒಂದು 8 ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ ಎಲ್ಲ ಸುಳಿದಿಡಬೇಕು. ಸ್ವಲ್ಪ ಪಾಪುಗೆ ಫೀಡ್ ಮಾಡಿಸ್ಬಿಟ್ಟು ಬಂದುಬಿಟ್ಟು ಬೇರೆ ಕೆಲಸಗಳನ್ನ ಮಾಡಬೇಕು. ಅಪ್ಪು ಆಚೆ ಹಸುಗಳಿಗೆ ನೀರನ್ನ ಕುಡಿಸ್ತಾ ಇದ್ದಾರೆ. ತುಂಬ ಬಿಸಿಲಿರೋ ಕಾರಣ ದಿನಕ್ಕೆ 2ರಿಂದ 3 ಟೈಮ್ ನೀರು ಕುಡಿಸ್ತಾರೆ. ಇನ್ನು ಪಾಪು ಮಲ್ಕೊಂಡಿದ್ದಾಳೆ. ಅವಳು ಹೇಳೋ ಅಷ್ಟೊತ್ತಿಗೆ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ರೈಸ್ ಕೂಡ ಆಗಿದೆ, ಆಗಲೇ ಊಟ ಮಾಡ್ಕೊಂಡು ಬಿಡ್ತೀನಿ. ಏನು ಗೊತ್ತಾ, ಸಾಂಬಾರ್ಗೆ ಒಂದು ಒಳ್ಳೆ ಟೇಸ್ಟ್ ಬರಬೇಕು ಅಂದರೆ ಈ ಬೋಂಡ ಮತ್ತು ಈ ಪಕೋಡ ಎಲ್ಲ ಕರೆದಿರ್ತೀವಲ್ವ, ಆ ಎಣ್ಣೆಯಿಂದ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಮಸ್ತ್ ಟೇಸ್ಟ್ ಬರುತ್ತೆ, ಒಂದೊಳ್ಳೆ ಫ್ಲೇವರ್ಫುಲ್ಲಾಗೂ ಇರುತ್ತೆ. ಹಾಗಾಗಿ ಆಲ್ಮೋಸ್ಟ್ ನಾನು ಬೋಂಡ ಮಾಡಿದ್ರೆ ಜಾಸ್ತಿ ಎಣ್ಣೆ ಬಿಟ್ಟೇ ಬೋಂಡ ಮಾಡ್ತೀನಿ, ಎಣ್ಣೆ ಉಳಿಯುತ್ತೆ ಅಂದ್ಬಿಟ್ಟು. ಆ ಎಣ್ಣೆಯಿಂದ ಒಗ್ಗರಣೆ ಮಾಡಿ ನೋಡಿ, ಫ್ಲೇವರ್ಫುಲ್ಲಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಬಸ್ಸಾರಿ ಕೂಡ ಒಗ್ಗರಣೆ ಹಾಕ್ಕೊಂಡು ಬಿಡ್ತೀನಿ. ಫ್ರೆಂಡ್ಸ್, ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ಕಿತ್ಕೋಬೇಕು, ಚಟ್ನಿ ಪುಡಿ ಮಾಡಿಟ್ಕೊಳ್ಳಿಕ್ಕೆ. ಹೆಲ್ತಿ ಕೂಡ ಒಳ್ಳೇದಲ್ವಾ. ಹಂಗಿರೋ ಕಾರಣ ಹೇರ್ ಗ್ರೋತ್ಗೆಲ್ಲ ತುಂಬ ಒಳ್ಳೆಯದು. ಇಲ್ಲಿ ಗರಿ ಮರೆಯಲ್ಲಿ ಕಾಣಿಸ್ತಿದೆ ನೋಡಿ, ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪು. ಇವತ್ತು ಅಪ್ಪುಗೆ ಹೇಳಿ ಸ್ವಲ್ಪ ಕೇಳಿಸ್ಕೋಬೇಕು, ಅವ್ರು ಫ್ರೀನೇ ಇರಲ್ಲ ಪಾಪ. ಇವತ್ತು ಹೆಂಗಾದರೂ ಮಾಡಿ ಸ್ವಲ್ಪ ತೆಗೆಸ್ಕೋಬೇಕು ನುಗ್ಗೆ ಸೊಪ್ಪು. ತುಂಬಾ ಒಳ್ಳೆ ಹೇರ್ ಗ್ರೋತ್ಗೆಲ್ಲ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ಸಾಯಂಕಾಲ ಹಾಗೆ ಹೋಯ್ತು ಆ ಕೆಲಸ ಈ ಕೆಲಸ ಅಂದ್ಕೊಂಡು. ಫ್ರೆಂಡ್ಸ್, ನನ್ನ ದಿನ ರೂಟೀನ್ ಹಿಂಗೆ ಇರಲ್ಲ, ದಿನ ಒಂದೊಂಥರ ಚೇಂಜ್ ಆಗುತ್ತೆ. ಪಾಪು ಇರೋದ್ರಿಂದ ಒಂದೊಂದು ದಿವಸ ಕೈ ಬಿಡ್ತಾಳೆ, ಒಂದೊಂದು ದಿವಸ ಕೈ ಬಿಡಲ್ಲ, ಹಿಂಗಿರುತ್ತೆ. ಬಟ್ ಎಲ್ಲದಕ್ಕೂ ನಾವೇ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕಲ್ವಾ. ಸೊ ಒಂದೇ ಥರ ಇದ್ದರೆ ಜೀವನ ಮಾಡೋದು ತುಂಬ ಕಷ್ಟ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ಸ್ ಎಲ್ಲ ಹಿಂಗಿತ್ತು. ಅಮ್ಮ ಅಪ್ಪು ಹಾಲು ಕರೀಲಿಕ್ಕೆ ಹೊರಟ್ರು. ಅದಾದಮೇಲೆ ನಾನು ಕೂಡ ನನ್ನ ಈವ್ನಿಂಗ್ ರೂಟೀನ್ ಏನಿದೆ ಆ ಕೆಲಸದ ಕಡೆ ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್. ಫ್ರೆಂಡ್ಸ್, ಸಿಗುವ ನಾಳೆ ನೆಕ್ಸ್ಟ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಗ್ಲಾಸ್ಗೆ ಏನಕ್ಕೆ ಹಾಕೊಂತಿದ್ದೀರಾ? ಹ್ಞೂ